ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿಯವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದಿದ್ದು ಅದನ್ನು ಖಂಡಿಸಿ ಗೋಕಾಕ್ನಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಗೋಕಾಕ್ನಲ್ಲಿ ದಿನಾಂಕ 6/10/2025ರಂದು ಒಂದು ಪ್ರಕರಣದ ಕುರಿತು ಬಿಆರ್ ಗವಾಯಿಯವರು ವಿಚಾರಣೆ ನಡೆಸುತ್ತಿದ್ದ ವೇಳೆ ನ್ಯಾಯಾಲಯದ ಹಾಲ್ನಲ್ಲಿ ಇದ್ದ ವಕೀಲನಾದ ರಾಕೇಶ್ ಕಿಶೋರ್ ಈತನು ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಎಸೆದಿದ್ದ ಆತನನ್ನು ಬಂಧಿಸಬೇಕೆಂದು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ವಿವಿಧ ದಲಿತಪರ ಸಂಘಟನೆಗಳು ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ರಾಕೇಶ್ ಕಿಶೋರ್ ವಕೀಲನ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಈಶ್ವರ್ ಗುಡಜ ಇವರು ನ್ಯಾಯಾಲಯ ಅನ್ನುವುದು ದೇವರು ಇದ್ದ ಹಾಗೆ, ಭಾರತದಲ್ಲಿ ಸಾವಿರಾರು ವಕೀಲರು ಇದ್ದಾರೆ, ಅವರು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾರೆ. ಆದರೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯ ವಕೀಲ ಆಗಲು ಲಾಯಕ ಇಲ್ಲ. ಭಾರತದ ನ್ಯಾಯಪೀಠದಲ್ಲಿ ಕುಳಿತವರು ದೇವರು ಇದ್ದ ಹಾಗೆ, ನ್ಯಾಯಾಲಯದ ಮೇಲೆ ನ್ಯಾಯಾಧೀಶರ ಮೇಲೆ ಶೂ ಎಸೆದಿದ್ದು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ನಾವು ಹಿಂದೂಗಳೇ, ಭಾರತ ದೇಶದ ಸರ್ವ ಜನಾಂಗಗಳ ಈ ದೇಶದಲ್ಲಿ ನ್ಯಾಯಾಲಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಇನ್ನು ನಮ್ಮಲ್ಲಿ ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರಬಹುದು, ಮುಸಲ್ಮಾನರಿಗೆ ಖುರಾನ್ ಗ್ರಂಥ ಆಗಿರಬಹುದು, ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರಬಹುದು, ಆದರೆ ಎಲ್ಲರಿಗೂ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಎಂದರು. ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರೆಗೂ ಪಾದಯಾತ್ರೆ ಮಾಡುವ ಮೂಲಕ ರಾಕೇಶ್ ಕಿಶೋರ್ನ ವಿರುದ್ಧ ಧಿಕ್ಕಾರ ಕೂಗುತ್ತಾ ತೆರಳಿ ತಹಸೀಲ್ದಾರ್ ಮುಖಾಂತರ ಭಾರತದ ರಾಷ್ಟ್ರಪತಿಗಳಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕು ಬೇಕು ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ನ್ಯಾಯ ಬೇಕು. बोलो भारत माता की, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅರೆಸ್ಟ್ ಮಾಡಿದರೆ ಶಾಂತಿ, ಅರೆಸ್ಟ್ ಮಾಡಿದರೆ ಶಾಂತಿ, ಅರೆಸ್ಟ್ ಮಾಡಿದರೆ ಶಾಂತಿ. ಬೇಕೇ ಬೇಕು, ಬೇಕೇ ಬೇಕು. ಈ ಒಂದು ಹೋರಾಟದ ಉದ್ದೇಶ ಏನಂದ್ರೆ, ದಿನಾಂಕ 6/10/2025ರಂದು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಮೇಲೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಇನ್ನುಳಿದ ದಲಿತ ಪರ ಸಂಘಟನೆಗಳ ವತಿಯಿಂದ ಇವತ್ತು ಗೋಕಾಕ್ ತಾಲೂಕಿನಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ, ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದ
ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ನಾವು ಮನವಿ ಮಾಡಕ್ಕೆ ಬಂದೆವು. ಇವತ್ತು ಮನವಿ ಮಾಡೋ ಹೋಗೋದಷ್ಟೇ ಅಲ್ಲ, ಇವತ್ತು ನೀವು ತಿಳ್ಕೊಂಡಿರ್ಬೋದು ಏನ ಗವಾಯಿ ಅವರ SC ಅದಾರು, ಅದಕ್ಕಾಗಿ ಈ ದಲಿತ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದಾರಂತೆ. ಆ ಜಾಗದಾಗ ಯಾರೇ ಇದ್ರೂ ಸಹಿತ ನಾವುಗಳು ಹೋರಾಟ ಮಾಡ್ತಿತ್ತು. ಹೌದಿಲ್ರಿ? ಹೌದಿಲ್ರಿ? ಜೋರ್ಲಿ ಹೇಳ್ಬೇಕಪ್ಪ. ಇವತ್ತೇನಾಗ್ಬಿಟ್ಟೈತಿ, ನಮ್ಮವರಿಗೆ ನಾವೇ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅರೇ ನಾವು ಭಾರತ ದೇಶದ ನ್ಯಾಯಮೂರ್ತಿಗಳಂದ್ರ ಒಂದು ದೇವರಂತ ತಿಳ್ಕೊಂಡು, ಹೌದ್ರಿ? ಎಲ್ಲರೂ ಇವತ್ತು ಯಾರೇ ಇರಲಿ ನ್ಯಾಯಾಧೀಶರು, ಅವ್ರು ನಮ್ಮ ದೇವರು. ಈ ಭಾರತ ದೇಶವನ್ನ ನಡೆಸುವಂತಾರೆ ಯಾರಾದರೂ ಇದ್ರೆ ಅದು ನ್ಯಾಯಮೂರ್ತಿಗಳು. ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ವಕೀಲರಾಗಿರ್ಬೋದು, ಇವರು ಇರದೇ ಹೋಗಿರ್ತಿದ್ರ ನಾವು ಇಷ್ಟೊಂದು ಮಾತನಾಡುವಂತ ಶಕ್ತಿ ನಮ್ಮ ಕಡೆ ಬರ್ತಾ ಇರಲಿಲ್ಲ. ನಮಗೆ ಶಕ್ತಿ ಕೊಟ್ಟವ್ರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಏನೇ ಒಂದು ಪ್ರಕರಣ ನಡೆದರು ಪೊಲೀಸ್ ಇಲಾಖೆದವರು ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿ ವಾದ ವಿವಾದ ನ್ಯಾಯಾಲಯದಲ್ಲಿ ನಡೀತೈತಿ. ಅವಾಗ ಒಂದು ತೀರ್ಪು ಬರ್ತೈತಿ. ಆ ತೀರ್ಪು ಏನೇ ಬಂದ್ರು ನಾವು ಸ್ವಾಗತ ಮಾಡ್ತು. 75 ವರ್ಷದ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಒಂದು ನ್ಯಾಯಾಲಯದ ಪೀಠದ ಮೇಲೆ ಬಂದು ಬೂಡ್ಸಿ ಹೋಗಿತ್ತಾರಂದ್ರ ಇದನ್ನ ನಾವು ಸಹಿಸೋದಿಲ್ಲ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದನ್ನ ನಾವು ಖಂಡನೆ ಮಾಡ್ತೀವಿ. ನಮ್ಮೆಲ್ಲರಿಗೂ ಒಂದೊಂದು ಗ್ರಂಥಗಳು, ಮುಸ್ಲಿಮರಿಗೆ ಕುರಾನ್ ಗ್ರಂಥ ಆಗಿರ್ಬೋದು, ಕ್ರಿಶ್ಚಿಯನ್ರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು. ಆದ್ರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ನೆನಪಿಟ್ಕೊಳ್ಳಿ. ಏನು ಕೆಲವೊಂದು ಜನ ಶಿವಮೊಗ್ಗದ ಈ ಕಿಡಿಗೇಡಿಯವರನ್ನೆಲ್ಲ ರಾಕೇಶ್ ಕಿಶೋರ್ನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾವು ರಾಷ್ಟ್ರಪತಿಗೆ ವಿನಂತಿ ಮಾಡ್ಕೊತೀವಿ, ಯಾರ್ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತವ್ರನ್ನು ಸಹಿತ ನೀವು ಕಠಿಣ ಶಿಕ್ಷೆ ಗುರಿಪಡಿಸ್ಬೇಕು. ಹೌದ್ರಿ? ಬರೀ ಒಗದವನಷ್ಟೇ ಸೋಷಿಯಲ್ ಮೀಡಿಯಾದಾಗ ವಾದ ಪ್ರತಿವಾದ ಮಾಡ್ತಾ ಇದ್ದಾರೆ, ಅದು ಸ್ವಾತಂತ್ರ್ಯ ಅವ್ರ ಹಕ್ಕು ಐತಿ. ಆದ್ರೆ ಯಾರನ್ನೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ನಾವು ಯಾರನ್ನೂ ನಿಂದನೆ ಮಾಡಬೇಕು, ನಾವು ಯಾರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ನಾವು ಬಂದಿಲ್ಲ. ನಾವು ಬಂದಿರೋದು ಯಾಕಂದ್ರೆ ನಮ್ಮ ನ್ಯಾಯಾಧೀಶರ ಮೇಲ್, ನ್ಯಾಯಪೀಠದ ಮೇಲ್ ಶಿವಮೊಗ್ಗದ ಕಿಡಿಗೇಡಿಗಳನ್ನ ಬಂಧನ ಮಾಡಬೇಕು ಮತ್ತು ಇದು ಮರುಕಳಿಸಬಾರ್ದು. ಇನ್ನು ಮುಂದೆ ಏನಾರ ಇಂಥ ಘಟನೆಗಳು ಅದು ಅಂದ್ರ ಈಗ ಮನವಿ ಅಷ್ಟೇ ಕೊಡತ್ತೀವಿ, ಈಗ ವಿನಂತಿ ಅಷ್ಟೇ ಮಾಡ್ಕೊಳ್ತಾ ಇದೀವಿ. ಇನ್ನು ನಿಮ್ಮ ಮನೆ ಮುಂದೆ ಬಂದು ಬೂಟ್ಲೆ ಬಡಿಯುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತು. ಅದು ಯಾರೇ ಆಗಿರಲಿ, ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆಗೆ ಯಾರು ಗೌರವ ಕೊಡುವುದಿಲ್ಲ ಅವ್ರು ನಾವು ವಿರೋಧ ಮಾಡಾರನ. ಹೌದಾ ಹೇಳಿ, ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪ್ರಶಾಂತ ಪಾತ್ರೋಟ್, ಕರ್ನಾಟಕ ಭೀಮರಕ್ಷಕ ಸಂಘಟನೆ ಬೆಳಗಾವಿಯ ಯುವ ಘಟಕದ ಅಧ್ಯಕ್ಷರು ಮುದಲಿಂಗ ಗೋರ್ಬಾಳ್, ವಿಠಲ ಸಣ್ಣಕ್ಕಿ, ಕೃಷ್ಣ ಗಂಡವಗೋಳ್, ಗೋವಿಂದ ಕಳ್ಳಿಮನಿ, ಚಿದಾನಂದ ತಾಳ್ವಾರ್, ರವೀಂದ್ರ ದಾನವಗೋಳ್, ಉಮೇಶ ಹರಿಜನ್, ಆಕಾಶ ಕಡ್ಕೋಳ್, ಸುನೀತಾ ಕೊಣ್ಣೂರ್, ಲಕ್ಷ್ಮೀ ಮಾದರ್, ಕಿರಣ ಶಿವಾಳೆ, ಶೆಟ್ಟಪ್ಪ ಮೇಸ್ತ್ರಿ, ಹನುಮಂತ್ ಮೇಸ್ತ್ರಿ,
ಭೀಮಿಶಿ, ಗಾಡಿವಡ್ಡರ್, ಬಸು ಭಜಂತ್ರಿ, ಯಲ್ಲಪ್ಪ ದುರ್ದುಂಡಿ, ರಘುಗಸ್ತಿ, ಜಾಕೀರ್ ಸುಹಾನ ಸೇರಿದಂತೆ ಇನ್ನುಳಿದ ದಲಿತ ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ವರ್, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.